ನಮಸ್ಕಾರ. ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಚೀನಾದ ಡಾಕ್ಟರ್ ಲಿಯು ಹಾಂಗ್ ವೈದ್ಯಕೀಯ ವೃತ್ತಿಯಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದು ಉದಾಹರಣೆ ಸೃಷ್ಟಿಸಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಆರೋಗ್ಯ ಸೇವೆಗಳಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಹಾಕಿದ ಅವರು ಲಕ್ಷಾಂತರ ಮೈಲುಗಳ ದೂರದಿಂದ ಇತರ ಸ್ಥಳೀಯ ವೈದ್ಯರಿಗೆ ಸಹಾಯ ಮಾಡುತ್ತಾ ಹೈ ರಿಸ್ಕ್ ಸರ್ಜರಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಡಾಕ್ಟರ್ ಲಿಯು ಚೀನಾದ ಕಿಲೇಕ್ ಆಸ್ಪತ್ರೆ ವೈದ್ಯ. 5,000 ಕಿಲೋಮೀಟರ್ ದೂರದಲ್ಲಿ ಇದ್ದು ಆರ್ಟೆಲ್ ಚೀನಾ ಆಸ್ಪತ್ರೆಯ ಸರ್ಜರಿ ತಂಡವನ್ನು ನಿರ್ವಹಿಸಿದ್ದಾರೆ. ಹೈಟೆಕ್ ರೋಬೋಟಿಕ್ ಸರ್ಜರಿ ಉಪಕರಣಗಳನ್ನು ಬಳಸಿಕೊಂಡು ನಿರಂತರ ವಿಡಿಯೋ ಲಿಂಕ್ಗಳನ್ನು ಮತ್ತು ಗ್ಲೋಬಲ್ ಡೇಟಾ ಕಮ್ಯುನಿಕೇಷನ್ಗಳನ್ನು ಬಳಸಿಕೊಂಡು ಸರ್ಜರಿಯ ಎಲ್ಲಾ ಹಂತಗಳನ್ನು ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಡಾಕ್ಟರ್ ಲಿಯು, ಈ ರೀತಿಯ ಸರ್ಜರಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಸೇವೆಗಳಲ್ಲಿ ಕ್ರಾಂತಿಕಾರಿಯಾಗಿ ಬದಲಾಗಬಹುದು. ತ್ವರಿತವಾಗಿ ಎಷ್ಟೇ ದೂರದಲ್ಲಿ ಇದ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ನೀಡೋಕೆ ಇದು ನೆರವಾಗುತ್ತೆ ಅಂತ ಹೇಳಿದ್ದಾರೆ. ವೆನೆಜುವೆಲಾ ಸರ್ಕಾರವು ಬುಯಿನೋಸ್ ಐರಿಸ್ ಅರ್ಜೆಂಟೀನಾದಲ್ಲಿರುವ ತಮ್ಮ ರಾಯಭಾರಿ ಕಚೇರಿಯ ಮೇಲೆ ಭಾನುವಾರ ಚುನಾವಣೆಯ ದಿನವೇ ನಡೆದ ಆಕ್ರಮಣವನ್ನು ಖಂಡಿಸಿದೆ. ಅವರ ಹೇಳಿಕೆ ಪ್ರಕಾರ ಕೆಲವು ಪ್ರತಿಭಟನಾಕಾರರು ಕಚೇರಿಯ ಎದುರು ಸೇರ್ಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೆನೆಜುವೆಲಾದ ರಾಜಕೀಯ ಪರಿಸ್ಥಿತಿ ಮತ್ತು ಆರ್ಥಿಕ ಬಿಕ್ಕಟ್ಟಿನ ವಿರುದ್ಧ ವಿರೋಧ ವ್ಯಕ್ತಪಡಿಸಲು ಈ ಪ್ರತಿಭಟನೆ ನಡೆದಿದೆ. ವೆನೆಜುವೆಲಾದ ವಿದೇಶಾಂಗ ಸಚಿವ ಡೆಲ್ಸಿ ರೋಡ್ರಿಗ್ವೆಜ್ ಅವರು ಈ ಘಟನೆಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದು, ಈ ಕ್ರಮಗಳು ಕಾನೂನು ಬಾಹಿರ ಮತ್ತು ಅನೈತಿಕ. ನಾವು ಅರ್ಜೆಂಟೀನಾ ಸರ್ಕಾರದಿಂದ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸುದ್ದಿ ಮೂಲಗಳ ಪ್ರಕಾರ ವೆನೆಜುವೆಲಾ ಅಂಬಾಸಿಡರ್ ಭವನದ ಮುಂದೆ ಬ್ಯೂನಸ್ ಐರಿಸ್ನಲ್ಲಿ ಅಪರಿಚಿತರ ಗುಂಪು ದಾಳಿ ನಡೆಸಿದ್ದು ಭವನದ ಸುತ್ತಮುತ್ತ ಗಲಭೆ ನಡೆಸಿದೆ. ಈ ದಾಳಿಯಿಂದ ಭವನಕ್ಕೆ ಹಾನಿಯಾಗಿದ್ದು ಕೆಲವರನ್ನು ಬಂಧಿಸಲಾಗಿದೆ. ಇನ್ನು ವೆನೆಜುವೆಲಾದಲ್ಲಿ ಎಲೆಕ್ಷನ್ ನಡೆದಿದ್ದು ಈಗಾಗಲೇ ವೆನೆಜುವೆಲಾ ಚುನಾಯಿತ ಸರ್ಕಾರವನ್ನ ಹೊಡೆದುರುಳಿಸುವ ಪ್ರಯತ್ನವನ್ನ ಅಮೆರಿಕ ಸರ್ಕಾರ ಈಗಾಗಲೇ ಮಾಡ್ತಾ ಬಂದಿದೆ. ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಈ ರೀತಿಯ ಘಟನೆಗಳು ಲ್ಯಾಟಿನ್ ಅಮೆರಿಕಾದಲ್ಲಿ ಅಮೆರಿಕ ಮಾಡುತ್ತಿರುವ ಬಲಪಂಥೀಯ ಹಸ್ತಕ್ಷೇಪಕ್ಕೆ ಸಾಕ್ಷಿ ಮಾಡದಂತಿದೆ. ಇನ್ನು ವೆನೆಜುವೆಲಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿಕೋಲಸ್ ಮುಡೋರ್ ಜಯಶೀಲರಾಗಿದ್ದಾರೆ. ಗೆದ್ದ ಖುಷಿಯಲ್ಲಿ ಲಾಂಗ್ ಲಿವ್ ಪ್ಯಾಲೆಸ್ಟೈನ್ ಅನ್ನೋ ಘೋಷಣೆಯನ್ನು ಸಹ ಕೂಗಿದ್ದಾರೆ. ಟೆಲ್ ಅವೀವ್ನಲ್ಲಿ ಶನಿವಾರ ಇಸ್ರೇಲಿ ಬಂಧಿತರ ಕುಟುಂಬಗಳನ್ನು ಒಳಗೊಂಡ ಲಕ್ಷಾಂತರ ಪ್ರತಿಭಟನಾಕಾರರು ಇಸ್ರೇಲಿ ಧ್ವಜಗಳನ್ನು ಹಿಡಿದುಕೊಂಡು ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಹೊಸ ಚುನಾವಣೆ ಮಾಡಬೇಕು ಮತ್ತು ಗಾಜಾದಲ್ಲಿ ಬಂಧಿಸಲ್ಪಟ್ಟಂತಹ ಬಂಧಿತರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸುಮಾರು 1,50,000ಕ್ಕೂ ಹೆಚ್ಚು ಜನರು ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಅಂತ ಸರ್ಕಾರಿ ವಿರೋಧಿ ಪ್ರತಿಭಟನಾ ಸಂಘಟನೆ ಹೋಫ್ಶಿ ಅಂದಾಜಿಸಿದೆ. ಜನಸಮೂಹವನ್ನ ಉದ್ದೇಶಿಸಿ ಮಾತನಾಡಿದ ಭಾಷಣದಲ್ಲಿ ಇಸ್ರೇಲ್ನ ಭದ್ರತಾ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಯುವಲ್ ಡಿಸ್ಕಿನ್ ನೆತನ್ಯಾಹು ಅವರನ್ನ ಇಸ್ರೇಲ್ನ ಕೆಟ್ಟ ಪ್ರಧಾನಿ ಅಂತ ಖಂಡಿಸಿದ್ದಾರೆ. ಮೀಸಲಾತಿ ಸುಧಾರಣೆಗಳ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸುಳ್ಳು ಸುದ್ದಿ ಪಸರಿಸುವುದನ್ನು ತಡೆಯಲು ಬಾಂಗ್ಲಾದೇಶದ ಶೇಖ್ ಹಸೀನಾ ಸರ್ಕಾರ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಿತು. ಈಗ ಪುನಃ 10 ದಿನಗಳ ನಂತರ ಜುಲೈ 28ರಂದು ಇಂಟರ್ನೆಟ್ಗೆ ವಿಧಿಸಿದ್ದ ನಿರ್ಬಂಧವನ್ನ ಹಿಂತೆಗೆದುಕೊಳ್ಳಲಾಗಿದ್ದು ಸೇವೆಗಳನ್ನು ಪುನರಾರಂಭಗೊಳಿಸಲಾಗಿದೆ. ಬಾಂಗ್ಲಾದೇಶದ ಮಾಹಿತಿ ಮತ್ತು ಸಂವಹನ ಸಚಿವ ಜುನೈದ್ ಅಹಮದ್ ಪಾಲಕ್ 5G ಇಂಟರ್ನೆಟ್ ಅನ್ನ ಎಲ್ಲಾ ಬಳಕೆದಾರರಿಗೆ 3 ದಿನಗಳ ಕಾಲ ಉಚಿತವಾಗಿ ಒದಗಿಸಲಾಗುವುದು ಅಂತ ತಿಳಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆಯ ನಂತರ ಢಾಕಾದಲ್ಲಿ ರೋಬಿ, ಗ್ರಾಮೀಣ್ ಫೋನ್, ಬಾಂಗ್ಲಾ ಲಿಂಕ್ ಹಾಗೂ ಇತರ ಸೇವಾ ಪೂರೈಕೆದಾರರು ಇಂಟರ್ನೆಟ್ ಸೇವೆಯನ್ನು ಪುನರಾರಂಭಿಸಿದ್ದಾರೆ. ದೇಶದಾದ್ಯಂತ ಗಲಭೆ ಹೆಚ್ಚಾದ ನಂತರ ಜುಲೈ 18ರಂದು ಬಾಂಗ್ಲಾದೇಶದಲ್ಲಿ ಸರ್ಕಾರ ಮೊಬೈಲ್ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಿತು. ದೇಶದಲ್ಲಿ ಸಂಘರ್ಷ ಉಂಟಾದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ನಕಲಿ ಸುದ್ದಿಗಳನ್ನು ತಡೆಯೋಕೆ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಲಾಗಿತ್ತು. ಇಸ್ಲಾಮಿಕ್ ಪ್ರಜಾಪ್ರಭುತ್ವದ ಹಿರಿಯ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖುಮೇನಿ ಮಸೂದ್ ಪೆಜೆಶ್ಕಿಯನ್ ಅವರನ್ನ ಇರಾನ್ ದೇಶದ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ. ಈ ನೇಮಕಾತಿಯು ಇರಾನ್ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತೆ. ಆಯತುಲ್ಲಾ ಸೈಯದ್ ಅಲಿ ಇರಾನ್ನ ರಾಷ್ಟ್ರಪತಿ ಚುನಾವಣೆಯ ಮತದಾನದ ಫಲಿತಾಂಶದ ನಂತರ ಮಸೂದ್ ಪೆಜೆಶ್ಕಿಯನ್ ಅವರನ್ನ ಇಸ್ಲಾಮಿಕ್ ರಿಪಬ್ಲಿಕನ್ ಆಫ್ ಇರಾನ್ನ ರಾಷ್ಟ್ರಪತಿ ಅಂತ ಘೋಷಿಸಿದ್ದಾರೆ. ಇರಾನ್ನ ಹೊಸ ಅಧ್ಯಕ್ಷ ಡಾಕ್ಟರ್ ಮಸೂದ್ ಪೆಜೆಶ್ಕಿಯನ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ತೆಹರಾನ್ನ ಹೊಸೇನಿ ಇಮಾಮ್ ಖೊಮೇನಿ ಮಸೀದ್ನಲ್ಲಿ ನಡೆಯಿತು. ಇನ್ನು ಈ ಸಮಾರಂಭದಲ್ಲಿ ಮೇ ತಿಂಗಳಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಫೋಟೋ ಕೂಡ ಇಡಲಾಗಿತ್ತು. ಪ್ರಮಾಣ ವಚನದ ನಂತರ ಮಾತನಾಡಿದ ಪೆಜೆಶ್ಕಿಯನ್ ಇರಾನ್ ಜನರಿಗೆ ನ್ಯಾಯವನ್ನು ನೀಡುವ ಗ್ಯಾರಂಟಿಯನ್ನು ನೀಡಿದ್ದಾರೆ. 2024ರ ಒಲಿಂಪಿಕ್ ಆಟಗಳಲ್ಲಿ ಸರ್ಫಿಂಗ್ ಕ್ರೀಡೆ ಟೆಹೋಪೋ, ತಾಹಿಟಿ ಸ್ಥಳಗಳಲ್ಲಿ ನಡೆಯಲಿದೆ. ಟೆಹೋಪೋ ಪ್ರದೇಶದಲ್ಲಿ ದೊಡ್ಡದಾದ ಅಲೆಗಳು ಕ್ರಿಯೇಟ್ ಆಗುತ್ತೆ. ಇದರಿಂದ ಸಾವಿರಾರು ಕಿಲೋಮೀಟರ್ ದೂರದ ಸಮುದ್ರವನ್ನ ಸರ್ಫಿಂಗ್ ಮಾಡೋಕೆ ಒಳ್ಳೆ ಅನುಭವವಾಗೋ ಕಾರಣಕ್ಕೆ ಈ ಪ್ರದೇಶದಲ್ಲಿ ಸರ್ಫಿಂಗ್ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ತಾಹಿಟಿಯಲ್ಲಿ ತಾಪಮಾನ ಮತ್ತು ಶುದ್ಧ ನೀರು ಸಿಗೋದು ಕೂಡ ಈ ಪ್ರದೇಶವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಕಾರಣ. ಜೊತೆಗೆ ಈ ಹಳ್ಳಿಗಳ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಪ್ರವಾಸಿಗರ ಮತ್ತು ಕ್ರೀಡಾ ಪ್ರಿಯರಿಗೂ ಹೆಚ್ಚು ಇಷ್ಟ ಆಗತ್ತೆ. ಇನ್ನು ಸರ್ಫಿಂಗ್ ಕೋಚ್ ಜಸನ್ ಬೋಟ್ ಪ್ರಕಾರ ಈ ರೀತಿ ದೊಡ್ಡ ದೊಡ್ಡ ಅಲೆಗಳ ಮಧ್ಯೆ ಹೋಗೋಕೆ ಧೈರ್ಯ ಇರಬೇಕು. ಜೊತೆಗೆ ಈ ಅಲೆಗಳು ತುಂಬಾನೇ ಡೇಂಜರಸ್ ಕೂಡ ಹೌದು. ಸರ್ಫಿಂಗ್ ನಲ್ಲಿ ನಿಪುಣರಾಗಿದ್ರೆ ಮಾತ್ರ ಬಚಾವಾಗೋಕೆ ಸಾಧ್ಯ ಅಂತ ಹೇಳಿದ್ದಾರೆ.
ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ನಲ್ಲಿರೋ ಇನ್ಫ್ಲೂಯೆನ್ಸರ್ಸ್ಗಳು ಮಹಿಳೆಯರನ್ನ ದ್ವೇಷ ಮಾಡೋ ಜೊತೆಗೆ ಉಳಿದವರಿಗೂ ಪ್ರಚೋದನೆ ನೀಡ್ತಾ ಇದ್ದಾರೆ. ಇದೊಂದು ರಾಷ್ಟ್ರ ಎಮರ್ಜೆನ್ಸಿ ಅಂತ ಲಂಡನ್ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ನ್ಯಾಷನಲ್ ಪೊಲೀಸ್ ಚೀಫ್ ಕೌನ್ಸಿಲ್ನವರು ಮಹಿಳೆಯರು ಮತ್ತು ಹುಡುಗಿಯರ ವಿರುದ್ಧದ ಹಿಂಸೆ ಕುರಿತ ವರದಿಯನ್ನ ಪ್ರಕಟಿಸಿದ್ದು ಈ ಸಮಸ್ಯೆಯನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರೆದಿದ್ದಾರೆ. ಈ ವರದಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಪ್ರತಿ ವರ್ಷ ಕನಿಷ್ಠ 12 ಮಹಿಳೆಯರಲ್ಲಿ ಒಬ್ಬರು ಹಿಂಸೆಗೆ ಒಳಗಾಗ್ತಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇನ್ನು ಹಿರಿಯ ಪೊಲೀಸ್ ಅಧಿಕಾರಿ ಮ್ಯಾಗಿ ಬ್ಲಿತ್ ಪ್ರಕಾರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಆನ್ಲೈನ್ ಮೂಲಕನೇ ಉಳಿದ ಯುವಕರನ್ನ ಸ್ತ್ರೀ ವಿರೋಧಿಯಾಗಿ ಪರಿವರ್ತನೆ ಮಾಡ್ತಿದ್ದಾರೆ. ಇದರಿಂದ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಮನೆ ಹೊರಗಿನ ಹಿಂಸೆ ಜೊತೆಗೆ ಮನೆಯೊಳಗೆ ನಡೆಯುವಂತ ಒಂದಿಷ್ಟು ಹಿಂಸಾಚಾರ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟದ ವಿಚಾರ ಅಂತ ಹೇಳಿದ್ದಾರೆ. ಮಹಿಳೆಯರ ಮೇಲೆ ನಡೀತಾ ಇರೋ ದೌರ್ಜನ್ಯಗಳು ಬೇರೆ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ಭಾರತದಲ್ಲೂ ಕೂಡ ಹೆಚ್ಚಾಗಿದೆ. ಸ್ವಂತದವರಿಂದಾನೇ ಹೆಚ್ಚು ಮಹಿಳೆಯರು ದೌರ್ಜನ್ಯ, ಲೈಂಗಿಕ ಕಿರುಕುಳಕ್ಕೆ ಬಲಿಯಾಗ್ತಾ ಇರೋದನ್ನ ನಮ್ಮ ಸುತ್ತಮುತ್ತ ನಾವು ಕೂಡ ನೋಡಬಹುದು. ವೆನೆಜುವೆಲಾ ಜನರು ತಮ್ಮ ಮುಂದಿನ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡೋಕೆ ಮತದಾನಕ್ಕೆ ಹೋಗೋಕ್ಕೂ ಮೊದಲು ಅಮೆರಿಕದ 30ಕ್ಕೂ ಹೆಚ್ಚು ಸಂಘಟನೆಗಳು ವೆನೆಜುವೆಲಾ ಚುನಾವಣೆಯನ್ನ ತೀವ್ರವಾಗಿ ತೋರಿಸೋಕೆ ಮತ್ತು ರಾಜಕೀಯ ಬದಲಾವಣೆಗಾಗಿ ಹೊಸ ಪ್ರಯತ್ನವನ್ನ ಆರಂಭಿಸಲು ಅನ್ನೋ ಶೀರ್ಷಿಕೆಯಲ್ಲಿ ಓಪನ್ ಲೆಟರ್ ಬರೆದು ಸಹಿ ಮಾಡಿದ್ದಾರೆ. ಇನ್ನು ಈ ಪತ್ರದಲ್ಲಿ ಪಶ್ಚಿಮ ಮಾಧ್ಯಮವು ವೆನೆಜುವೆಲಾ ಚುನಾವಣೆಯನ್ನ ಅನಾವಶ್ಯಕವಾಗಿ ಮೋಸ ನಡೀತಾ ಇದೆ ಅನ್ನೋ ರೀತಿ ತೋರಿಸೋಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ಈ ಲೆಟರ್ಗೆ ಪ್ರಮುಖ ಸಂಘಟನೆಗಳಾದ ಬ್ಲಾಕ್ ಅಲಯನ್ಸ್ ಫಾರ್ ಪೀಸ್, ಅನ್ಸಾರ್ ಕೋಅಲಿಷನ್, ಪ್ಯಾಲೆಸ್ಟಿಯನ್ ಯೂತ್ ಮೂವ್ಮೆಂಟ್, ದ ಪೀಪಲ್ಸ್ ಫೋರಂ, DSA ಇಂಟರ್ನ್ಯಾಷನಲ್ ಕಮಿಟಿ, ಕೋಡೆಪಿಂಗ್, ನೋಡುಟ್ ಡಾಲ್ ಮತ್ತು ಇತರ ಹಲವು ಸಂಸ್ಥೆಗಳು ಸಹಿ ಮಾಡಿದೆ. ಲಿಬಿಯಾ ನಾಗೋರ್ನೋ ಕರಾಬಖ್ನಲ್ಲಿ ಈ ಹಿಂದೆ ಮಾಡಿದಂತೆ ಟರ್ಕಿ ಇಸ್ರೇಲ್ಗೆ ಪ್ರವೇಶಿಸಬಹುದು ಅಂತ ಟರ್ಕಿ ಅಧ್ಯಕ್ಷ ತಯ್ಯಿಪ್ ಎರ್ಡೋಗಾನ್ ಭಾನುವಾರ ಹೇಳಿದ್ದಾರೆ. ಎರ್ಡೋಗಾನ್ ಅವರು ಪ್ಯಾಲೆಸ್ತೀನ್ಗೆ ಬೆಂಬಲ ನೀಡಲು ಟರ್ಕಿ ಇಸ್ರೇಲ್ಗೆ ಪ್ರವೇಶಿಸುವ ಸಾಧ್ಯತೆ ಕುರಿತು ಹೇಳಿಕೆ ನೀಡಿರುವ ಅವರು, ನಾವು ಕರಾಬಖ್ ಮತ್ತು ಲಿಬಿಯಾದಂತೆ ಇಸ್ರೇಲನ್ನ ಪ್ರವೇಶಿಸಬಹುದು ಅಂತ ಹೇಳಿದ್ದಾರೆ. ನಾವು ಪ್ಯಾಲೆಸ್ತೀನನ್ನ ಬೆಂಬಲಿಸ್ತೇವೆ ಮತ್ತು ಪ್ಯಾಲೆಸ್ತೀನ್ಗಾಗಿ ನಮ್ಮ ಶಕ್ತಿಯನ್ನ ವ್ಯಯ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿದ ಇಸ್ರೇಲ್ ಮಿನಿಸ್ಟರ್ ಕ್ಯಾಟ್, ಇಸ್ರೇಲ್ ಮೇಲೆ ದಾಳಿ ಮಾಡೋದಾಗಿ ನಮಗೆ ಬೆದರಿಕೆ ಹಾಕಿದ್ದಾರೆ. ಆದ್ರೆ ಈ ಹಿಂದೆ ಸದ್ದಾಂ ಹುಸೇನ್ಗೆ ಯಾವ ಪರಿಸ್ಥಿತಿ ಬಂದಿತ್ತು ಅನ್ನೋದನ್ನ ನೆನಪಿಸಿಕೊಳ್ಳಿ, ಅಂದ್ರೆ ನಿಮ್ಗೂ ಈ ಪರಿಸ್ಥಿತಿ ಬರಬಹುದು ಅಂತ ಇಂಡೈರೆಕ್ಟ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರುವ ಇಸ್ರೇಲ್ನ 3 ಅಥ್ಲೀಟ್ಗಳಿಗೆ ಬೆದರಿಕೆ ಎದುರಾಗಿರೋದಕ್ಕಾಗಿ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಅಂತ ಪ್ಯಾರಿಸ್ ಪ್ರಾಸಿಕ್ಯೂಟರ್ ಕಚೇರಿ ತಿಳಿಸಿದೆ. ಅಥ್ಲೀಟ್ಗಳ ವೈಯಕ್ತಿಕ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಶುಕ್ರವಾರ ಬಿಡುಗಡೆ ಮಾಡಿರೋದ್ರ ಬಗ್ಗೆ ಸೈಬರ್ ಅಪರಾಧ ತಡೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಮಾಹಿತಿಯನ್ನ ಡಿಲೀಟ್ ಮಾಡೋಕೆ ಪ್ರಯತ್ನಿಸಲಾಗ್ತಾ ಇದೆ ಅಂತ ಕೂಡ ಕಚೇರಿ ಮಾಹಿತಿ ನೀಡಿದೆ. ಇರಾನ್ ಮೂಲದ ಹ್ಯಾಕರ್ಗಳು ಇಸ್ರೇಲ್ ಸದಸ್ಯರ ಮಾಹಿತಿಗಳನ್ನ ಬಿಡುಗಡೆ ಮಾಡೋಕೆ ಹಾಗೂ ಬೆದರಿಕೆ ಒಡ್ಡೋಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಚಾನೆಲ್ಗಳನ್ನ ರಚಿಸಿದ್ದಾರೆ ಅನ್ನೋದು ತನಿಖೆ ಮೂಲಕ ಬೆಳಕಿಗೆ ಬಂದಿದೆ ಅಂತ ಇಸ್ರೇಲ್ನ ರಾಷ್ಟ್ರೀಯ ಸೈಬರ್ ನಿರ್ದೇಶನಾಲಯ ಗುರುವಾರ ತಿಳಿಸಿದೆ. ಒಲಿಂಪಿಕ್ನಲ್ಲಿ ಪಾಲ್ಗೊಂಡಿರುವ ಇಸ್ರೇಲ್ ಅಥ್ಲೀಟ್ಗಳ ಭದ್ರತೆಯನ್ನು ಹೆಚ್ಚಿಸಲಾಗಿದ್ದು, ಕ್ರೀಡಾಕೂಟದುದ್ದಕ್ಕೂ 24 ಗಂಟೆಗಳ ಕಾಲ ರಕ್ಷಣೆ ನೀಡಲಾಗುವುದು ಅಂತ ಪ್ಯಾರಿಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗುಹೋಗುಗಳು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ EDina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.